ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ತೇಜಸ್ವಿನಿ ರಾವ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ವ್ಲಾಗು, ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಮನೇಲಿ ನಾವು ಶ್ರಾವಣ ಪೂಜೆ ಮಾಡ್ತಾ ಇದ್ದೀವಿ. ಸೊ ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ ಶ್ರಾವಣ ಪೂಜೆ ಅಂದರೆ ಏನು. ಒಂದೊಂದು ಕಡೆ ನಾನ್ ವೆಜ್ ಮಾಡ್ತಾರೆ, ಒಂದು ಕಡೆ ವೆಜ್ ಮಾಡ್ತಾರೆ. ಬಟ್ ನಾವು ಸಿಹಿ ಅಡುಗೆನ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಶ್ರಾವಣ ಪೂಜೆ ನಾವು ಜಾಸ್ತಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಮತ್ತು ಶ್ರಾವಣ ಹಬ್ಬ ಎರಡೇ ನಾವು ಜಾಸ್ತಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು. ಆ್ಯಂಡ್ ಈ ಎರಡು ಹಬ್ಬ ತುಂಬ ಸ್ಪೆಷಲ್ ನಮಗೆ. ಆಮೇಲೆ ಲಾಸ್ಟ್ ವ್ಲಾಗು ಆ್ಯಕ್ಚುಲಾಗಿ ಎಡಿಟ್ ಮಾಡಿದಾಗ ನಾನೇ ನೋಡಿಕೊಂಡೆ. ಆದರೆ ಆ ವ್ಲಾಗಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಮಾತಾಡೋ ವೇಳೆ ನಂಗೆ ಗೊತ್ತಾಗಿಲ್ಲ. ಬಟ್ ಜಾಸ್ತಿ ಕಡೆ ಸೋ ಅಂತ ಯೂಸ್ ಮಾಡಿದ್ದೀನಿ. ಅದು ಆ್ಯಕ್ಚುಲಾಗಿ ನನಗೆ ಆ ವರ್ಡ್ ತುಂಬ ಬರ್ತಾ ಇರುತ್ತೆ. ಎಲ್ಲದಕ್ಕೂ ಸೋ ಅಂತ ಯೂಸ್ ಮಾಡಿ ವಿಡಿಯೋದಲ್ಲೂ ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ ಅದು ನೋಡಿ ಮತ್ತೆ ಬರ್ತಾ ಇದೆ ಅದು. ಅದಕ್ಕೆ ಅದು ನೋಡಿ ಸ್ವಲ್ಪ ಏನು ಅನ್ಕೊಬೇಡಿ, ಆಮೇಲೆ ಬೈಬೇಡಿ ಬಂದ್ಬಿಟ್ಟು ಬರೀ ಸೋ ಅಂತೀಯ ಅಂತ. ಅದು ಏನು ಮಾಡೋದು, ಮಾತಾಡೋ ಒಂದು ಫ್ಲೋಲ್ಲಿ ಬಂದ್ಬಿಡುತ್ತೆ ನನಗೆ. ಓಕೆ, ಜೋಕ್ಸ್ ಅಪಾರ್ಟ್. ಇವತ್ತು ಶ್ರಾವಣ ಪೂಜೆ ಇದೆ. ನಾವು ಶ್ರಾವಣ ಪೂಜೆ ಮಾಡಿ ದೇವ್ರಿಗೆ ಎಡೆ ಇಡ್ತೀವಿ. ಆ್ಯಂಡ್ ಗೆಸ್ಟ್ನೆಲ್ಲ ಮನೆಗೆ ಕರೆದಿದ್ದೀವಿ ಊಟಕ್ಕೆ. ಸೊ ಇವತ್ತು ಡೇ ಹೇಗಿರುತ್ತೆ, ಹೇಗೆ ಹಬ್ಬ ಇರುತ್ತೆ, ಆ್ಯಂಡ್ ಅಡುಗೆ ಪ್ರಿಪ್ರೇಷನ್ ಎಲ್ಲ ಮಾಡಬೇಕು. ಇವಾಗ ಬೆಳಗ್ಗೆ ಸ್ಯಾಟರ್ಡೆ 16th ಆಗಸ್ಟ್. ಸೊ ಪೂಜೆ ಎಲ್ಲ ಇವಾಗ ನಮ್ಮಮ್ಮ ಸ್ನಾನಕ್ಕೆ ಹೋಗಿದ್ದಾರೆ. ನಂದು ಫುಲ್ ಸ್ನಾನಲಾಗಿ ರೆಡಿಯಾಗಿ ಕೂತಿದ್ದೀನಿ. ಇವಾಗ ಪೂಜೆ ಮಾಡಿ ಬೇಗ ಪೂಜೆ ಮಾಡಿಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಅಡುಗೆಗೆಲ್ಲ ರೆಡಿ ಮಾಡಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ. ಆ್ಯಂಡ್ ಗೊತ್ತಾಗಲ್ಲ ಆಮೇಲೆ ಮತ್ತೆ ನಾನು ಶೂಟ್ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಮಧ್ಯದಲ್ಲಿ ಮರ್ತೋಗುತ್ತೆ ಅವಾಗವಾಗ. ಈ ಥರ ಪೂಜೆ ಕೆಲಸ ಅಂತ ಇದ್ದಾಗ ಸೀರಿಯಸ್ಲಿ ಮರ್ತೋಗ್ಬಿಡುತ್ತೆ. ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ಕ್ಲಿಪ್ಸ್ನ ತೊಗೋತೀನಿ. ಓಕೆನಾ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಮತ್ತೆ ಬಂದೆ. ಇವಾಗ ಜಸ್ಟ್ ಎಲ್ಲ ಪೂಜೆ ಎಲ್ಲ ಮುಗಿಸಿದಾಯಿತು. ಸೊ ಇವಾಗ ಟೈಮ್ 7 o'clock 7:30 ಆಗ್ತಾಯಿದೆ. ಪೂಜೆ ಎಲ್ಲ ಆರಾಮ್ಸೆ ಮುಗೀತು, ಸೂಪರಾಗಿ ಮುಗೀತು. ನಾನು ಕೂಡ ಪೂಜೆ ಎಲ್ಲ ಮಾಡಿದೆ. ನೆಕ್ಸ್ಟ್ ಇವಾಗ ಏನು ಮಾಡೋದು ಅಂದರೆ ಒಂದು ಸ್ವಲ್ಪ ನಾಷ್ಟ ಮಾಡಿ ನಮ್ಮ ಮಮ್ಮಿ ಫ್ರೆಂಡ್ ಮನೆಗೆ ಹೋಗಬೇಕು. ಸೊ ಅಲ್ಲೂ ಕೂಡ ಪೂಜೆ ಇದೆ. ಅವರು ಪಾಪ ಎಲ್ಲ ಹಬ್ಬಕ್ಕೂ ಬರ್ತಾರೆ. ನಾವು ಇವತ್ತು ಹೋಗ್ತಾ ಇದ್ದೀವಿ. ಹೋಗಿ ಸ್ವಲ್ಪ ಆಂಟಿನ ಮಾತಾಡಿಸ್ಕೊಂಡು ಅವ್ರ ಮನೆ ಪೂಜೆ ನೋಡ್ಕೊಂಡು ವಾಪಸ್ ಬಂದು ಇಲ್ಲಿಗೆ ನಮ್ಮ ಮನೇಲೂ ನಾವು ಅಡುಗೆ ಸ್ಟಾರ್ಟ್ ಮಾಡಿ ಅಡುಗೆ ಮಾಡಬೇಕು. 4-5 ಥರ ಪಲ್ಯ ಮಾಡ್ತೀವಿ, ಮತ್ತು ಸಾಂಬಾರು, ಅನ್ನ, ವಡೆ, ಹಪ್ಳ ಮತ್ತು ಚಿತ್ರಾನ್ನ. ಸೊ ಇಷ್ಟು ಡಿಶಸ್ ಮಾಡ್ತೀವಿ. ಸೊ ಅದನ್ನು ಬಂದು ಅಡುಗೆ ಮಾಡ್ಬೇಕು ಮನೇಲಿ. ಅಡುಗೆ ಮಾಡೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಅಡುಗೆ ಮಾಡಬೇಕಾದ್ರೆ. ಬಟ್ ಟ್ರೈ ಮಾಡ್ತೀನಿ. ಎಷ್ಟಾಗುತ್ತೋ ಸೈಡ್ ಗ್ಯಾಪಲ್ಲಿ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊತೀನಿ. ಅನ್ಕೊತೀನಿ ಆ ಟೈಮ್ಗೆ ಅಡುಗೆದು ಅದೆಲ್ಲ ಶೂಟ್ ಮಾಡಬೇಕು ಅಂತ ವ್ಲಾಗ್ನ. ಬಟ್ ಬೇಗ ನಮ್ಮಮ್ಮ ಅರ್ಜೆಂಟ್ ಮಾಡ್ತಾಯಿರ್ತಾರೆ. ಬೇಗ ಮಾಡು, ಟೈಮ್ ಆಯಿತು, 6 ಗಂಟೆ ಅಷ್ಟರಲ್ಲಿ ಇಡಬೇಕು, ಹಂಗೆ ಹಿಂಗೆ ಫುಲ್ ಹೇಳ್ತಾ ಇರ್ತಾರೆ. ಸೊ ಆವಾಗ ನನ್ನ ಫೋನ್ ಮುಟ್ಟೋಕ್ಕೆ ಆಗೋಲ್ಲ. ನಿಜ ಹೇಳ್ಬೇಕಂದ್ರೆ ಒಂದೊಂದ್ಸಲ ರೀಲ್ಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ನಂಗೆ ಕರೆಕ್ಟ್ ಟೈಮ್ಗೆ. ಸೊ ಅಷ್ಟು ಕೆಲಸ ಇರುತ್ತೆ ಈ ಹಬ್ಬದಲ್ಲಿ. ಆದರೆ ನಾನು ಡೆಫಿನೆಟ್ಲಿ ಅದನ್ನು ಕ್ಲಿಪ್ಪಿಂಗ್ ತೊಗೋತೀನಿ. ಆಗಿಲ್ಲ ಅಂದರೆ ಎಷ್ಟು ತೊಗೊಂಡಿದ್ದೀನೋ ಅದನ್ನು ಮಾತ್ರ ಎಡಿಟ್ ಮಾಡಾಕ್ತೀನಿ. ಸೊ ಹೇಗೆ ಅನ್ನಿಸ್ತಿದೆ ಅಡುಗೆ ಮಾಡಿ? ಫುಲ್ಲು ಸಾಕಾಯ್ತು ಅನ್ನಿಸ್ತಿದೆ. ನನಗೆ ಜಾಸ್ತಿ ಸಾಕಾಗಿದ್ದು, ಕೈಯೆಲ್ಲ ಉರಿತೈತೆ. ಅಪ್ಪನ್ನು ಕೇಳು ಏನಂತ. ನಾವು ಅಪ್ಪನೂ ಫುಲ್ ಎಲ್ಲ ಕಟ್ ಮಾಡಿ ಕೊಟ್ಟರು. ಎಲ್ಲ ಕಂಪ್ಲೀಟಾಗಿ ಫುಲ್ ಕಟ್ ಮಾಡಿಕೊಟ್ಟಿದ್ದಾರೆ. ಬಾಳೆಕಾಯಿ ಅಂತೆ, ನಾನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಕಟ್ ಮಾಡಿದೆ. ನಮ್ಮಪ್ಪ ಫುಲ್ ಬಾಳೆಕಾಯಿ, ಯಾವುದು ಹೀರೆಕಾಯಿ, ಚಪ್ರದೋರೆಕಾಯಿ ಎಲ್ಲ ಅವರೇ ಕಟ್ ಮಾಡಿಕೊಟ್ಟು, ಬೀನ್ಸು ಎಲ್ಲ ಅವರೇ ಕಟ್ ಮಾಡಿ ಕೊಟ್ಟರು. ಸೊ A few minutes later. ನಾನು ಇವಾಗ ಈ ಡ್ರೆಸ್ಗೆ ಇಯರಿಂಗ್ಸ್ ಹಾಕೋತಾ ಇದ್ದೀನಿ. ಸೊ ಈ ವೈಟ್ ಸ್ಟ್ರಡ್ನ ಅಯ್ಯೋ ತಿರ್ಪ ಬಿದ್ದೋಯ್ತು. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. ಸೊ ನೋಡಿ ನಾನು ಕೂಡ ನಾಮ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸೊ ಪೂಜೆ ಎಲ್ಲ ಮುಗೀತು, ಸಖತ್ತಾಗಿ ಮುಗೀತು ಪೂಜೆ ಎಲ್ಲ. ಆ್ಯಂಡ್ ದೇವ್ರ ಮನೆ ತೋರಿಸ್ತೀನಿ. ಇದು ದೇವ್ರ ಮನೆ. ಆ್ಯಂಡ್ ಎಡೆಯಲ್ಲಿ ಹಾಕಿದ್ದೀವಿ. ಗೋವಿಂದ
ಅಬ್ಬಾ ದೇವ್ರೆ ಜಾಸ್ತಿ ಆಗೋಯ್ತು ಊಟ. ಎಡೆ ಊಟ ತಿಂತಾ ಇದ್ವಾ, ಜಾಸ್ತಿ ಆಗೋಯ್ತು ನನಗಂತೂ ಊಟ. ತುಂಬ ಹೊಟ್ಟೆ ಭಾರ ಅನಿಸ್ತಿದೆ, ಸಿಕ್ಕಾಬಟ್ಟೆ ಜಾಸ್ತಿ ಆಗ್ಬಿಡ್ತು ಊಟ ನನಗೆ. ಸೊ ಇವಾಗೆಲ್ಲ ಊಟ ಮುಗಿಸಿ ಸ್ವಲ್ಪ ವಾಕಿಂಗ್ ಮಾಡಬೇಕು. ತುಂಬ ಅಂದರೆ ತುಂಬ ಆಗ್ತಿಲ್ಲ, ಹೊಟ್ಟೆ ಫುಲ್ ತುಂಬ್ದಂಗೆ ಆಗ್ತಾಯಿದೆ. ಇಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ತಿಂದಿರೋದಂಗೆ. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ನಾವು ಕರೆದಿದ್ದವ್ರದ್ದು ಬಂದಿದ್ರು, ಎಲ್ಲರೂ ಬಂದಿದ್ದರು, ಬಂದು ಊಟ ಮಾಡಿಕೊಂಡು ಹೋದರು. ನಾವು ಕೂಡ ಇವಾಗ 9:30 ಇವಾಗ ನಾವು ಊಟ ಮಾಡಿ ಎಲ್ಲ ಮುಗಿಸಿದ್ವಿ. ಸೊ ಮಮ್ಮಿ ಊಟ ಆಯಿತಾ? ಹೆಂಗಿತ್ತು ಊಟ? ಚೆನ್ನಾಗಿತ್ತು. ಸಖತ್ತಾಗಿತ್ತು ಊಟ. ಜಾಸ್ತಿ ಆಗೋಯ್ತು ಊಟ, ತುಂಬ ಅಂದರೆ ತುಂಬ ಜಾಸ್ತಿ ಆಯ್ತಲ್ವಮ್ಮ? ನಿಮಗೂ ಜಾಸ್ತಿ ಆಯಿತಾ? ಏನಾಗ್ತಾಯಿಲ್ಲ, ಜಾಸ್ತಿ ಐಟಮ್ಸ್ ಇದ್ದಾಗ ನಾಳೆ ಫುಲ್ ಬ್ಯಾಟಿಂಗ್. ನಾಳೆ ಫುಲ್ ಬ್ಯಾಟಿಂಗ್. ಅದು ಸ್ವಲ್ಪನೇ ಮಾಡಿದ್ವಿ, ಆಮೇಲೆ ಸುಮ್ಮನೆ ವೇಸ್ಟ್ ಆಗಿ ಮಿಕ್ಕೋಗುತ್ತೆ ಅಂತ. ಇವಳು ಒಂದು ರಾಶಿ ತಿಂತಾಳೆ, ಬಟ್ ಇವತ್ತು ತಿನ್ನೋಕ್ಕಾಗಿಲ್ಲ ಅಷ್ಟೇ. ಏನಿಲ್ಲ, ನಂದು ಇವಾಗ ಹೊಟ್ಟೆ ಚಿಕ್ಕದಾಗ್ಬಿಟ್ಟಿದೆ. ಚಿಕ್ಕದು ನಿಜ ಚಿಕ್ಕದಾಗಿದೆ ಮಾ. ಸೊ ಫೈನಲಿ ವ್ಲಾಗ್ ಎಂಡ್ ಮಾಡೋ ಟೈಮ್ ಬಂತು. ಸೊ ಇಷ್ಟ ಆಗಿತ್ತು ನಮ್ಮ ಮನೆಯ ಶ್ರಾವಣ ವ್ಲಾಗ್. ಆ್ಯಂಡ್ ಇವತ್ತು ಶ್ರಾವಣ, ಆಮೇಲೆ ಇವತ್ತು ಸ್ಯಾಟರ್ಡೆ ಆ್ಯಂಡ್ ಕೃಷ್ಣ ಜನ್ಮಾಷ್ಟಮಿ ಕೂಡ. ಆ್ಯಂಡ್ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ನಾವು ವರ್ಷದಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಆ್ಯಂಡ್ ಶ್ರಾವಣ. ಸೊ ಇದೆರಡನ್ನ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ನನಗೆ ಕಷ್ಟ ಅನ್ನಿಸ್ಲಿಲ್ಲ. ಆ್ಯಂಡ್ ಇವತ್ತು ಅಷ್ಟೇ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋದೆ, ಯಾವುದೂ ಸುಸ್ತು ಅನಿಸ್ಲಿಲ್ಲ, ಟಯರ್ಡ್ ಅನಿಸ್ಲಿಲ್ಲ ಜಾಸ್ತಿ. ಹಬ್ಬ ಚೆನ್ನಾಗಾಯಿತು ಆ್ಯಂಡ್ ಊಟನೂ ತುಂಬ ರುಚಿಯಾಗಿತ್ತು. ಸೊ ತುಂಬ ತುಂಬ ಖುಷಿ ಆಯಿತು. ಫೈನಲಿ ಎಲ್ಲ ಹಬ್ಬ ಮುಗೀತು. ಆ್ಯಂಡ್ ಮತ್ತು ಇದು ನನ್ನ ಸೆಕೆಂಡ್ ವ್ಲಾಗ್. ಮತ್ತೆ ಇನ್ನೊಂದು ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇದು ನನ್ನ ಸೆಕೆಂಡ್ ವ್ಲಾಗ್ ಹಬ್ಬದ್ದೇ. ಸೊ ಆದಷ್ಟು ನಾನು ಇವಾಗ ಎಲ್ಲ ಕಲಿತಾ ಇದ್ದೀನಿ, ಪ್ರತಿಯೊಂದನ್ನು ಕಲಿತಾ ಇದ್ದೀನಿ. ಸೊ ಎಡಿಟ್ ಹೇಗೆ ಮಾಡೋದು ಅಂತ ಆದಷ್ಟು ಇನ್ನು ಒಳ್ಳೊಳ್ಳೆ ಕಂಟೆಂಟಲ್ಲಿ ವಾಪಸ್ ಮತ್ತೆ ಬರ್ತೀನಿ. ಪ್ಲೀಸ್ ನಂಗೆ ಜಾಸ್ತಿ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಆ್ಯಂಡ್ ಇನ್ನೇನು ಹೇಳೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್, ಪ್ರೀತಿ ನಂಗೆ ತುಂಬ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ ಬಾಯ್. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ. ನಾನು ನಿಮ್ಮ ತೇಜಸ್ವಿನಿ ರಾವ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.